ಹಲೋ ಎವ್ರಿವಾನ್. ಎರಡನೇ ಪ್ರಶ್ನೆಯನ್ನ ಗಮನಿಸಿ. ಇದು 1 ಅಂಕದ ಪ್ರಶ್ನೆಯಾಗಿರುತ್ತೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ವೃತ್ತಾಕಾರದ ಸುರುಳಿಯ ಕೇಂದ್ರ ಸಿ ನಲ್ಲಿ ಕಾಂತಕ್ಷೇತ್ರವು. ಇದು ವೃತ್ತಾಕಾರದ ಸುರುಳಿಯಾಗಿದೆ. ಇದರ ಕೇಂದ್ರ ಸಿ ಇದೆ. ಇಲ್ಲಿ ಕಾಂತಕ್ಷೇತ್ರ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ I ಅನ್ನುವಂಥದ್ದು ವಿದ್ಯುತ್ ಪ್ರವಾಹ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹ I1 ಮತ್ತೆ I2 ಆಗಿ ಸುರುಳಿಯಲ್ಲಿ ಎರಡು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಿ P ಯಲ್ಲಿ ಮತ್ತೆ ಒಂದಾಗ್ತಾ ಇದೆ. ಈಗ ನಿಮಗೆ ಗೊತ್ತಿದೆ, ಯಾವುದೇ ವಾಹಕ ವಿದ್ಯುತ್ತನ್ನ ಪ್ರವಹಿಸ್ತಾ ಇದ್ರೆ ಅದರ ಸುತ್ತ ಕಾಂತಕ್ಷೇತ್ರ ಉಂಟಾಗ್ತದೆ. ಈಗ ನಾವು ಬಲಗೈ ಹೆಬ್ಬೆರಳ ನಿಯಮದ ಮೂಲಕ ಇದನ್ನ ಫೈಂಡ್ ಔಟ್ ಮಾಡಬಹುದು. ಈಗ ನೋಡಿ, ಈ ಪೊಸಿಷನ್ ಅಲ್ಲಿ I1 ಏನಿದೆ ವಿದ್ಯುತ್ ಪ್ರವಾಹ, ಇದು ಯಾವ ರೀತಿ ಕಾಂತಕ್ಷೇತ್ರವನ್ನ ಉಂಟು ಮಾಡ್ತದೆ? ಬಲಗೈ ಹೆಬ್ಬೆರಳ ನಿಯಮದ ಪ್ರಕಾರ ಈ ವಾಹಕದಲ್ಲಿ ವಿದ್ಯುತ್ ಹರಿಯುತ್ತಿರುವ ದಿಕ್ಕಿನಲ್ಲಿ ನಾವು ಹೆಬ್ಬೆರಳನ್ನ ಇಟ್ಟುಕೊಂಡು ವಾಹಕವನ್ನ ಉಳಿದ ಬೆರಳುಗಳನ್ನ ಸುತ್ತಿದಾಗ ಈ ವಾಹಕದ ಸುತ್ತ, ಅವಾಗ ಏನಾಗುತ್ತೆ, ಅದ್ರ ಡೈರೆಕ್ಷನ್ ನೋಡಿ, ಈ ತರ ಪೇಜ್ ಒಳಗಡೆ ಹೋಗುತ್ತೆ ಅಲ್ವಾ? ಇದು ಕಾಂತಕ್ಷೇತ್ರದ ದಿಕ್ಕಾಯ್ತು I1 ಕಾರಣದಿಂದ. ಇಲ್ಲಿ I2 ಕಾರಣದಿಂದ ಏನಾಗುತ್ತೆ, ಇದು ಮತ್ತೆ ಬೆರಳು ಈ ದಿಕ್ಕಿನಲ್ಲಿ ಇದ್ರೆ ಬೆರಳುಗಳು ಯಾವ ರೀತಿಯಲ್ಲಿ ಸುತ್ತಕೊಳ್ಳುತ್ತೆ, ಈ ಸಿ ಬಿಂದುವಿನಲ್ಲಿ ಬಂದಾಗ ಇವು ಪೇಜಿಂದ ಹೊರಗೆ ಬರುತ್ತೆ. I2 ಕಾರಣದಿಂದ ಪೇಜಿಂದ ಹೊರ ಬರುವಂತಹ ಅಂದ್ರೆ ಇದು ಒಳಗೆ ಹೋಗ್ತಾ ಇರೋ ದಿಕ್ಕಿದ್ರೆ ಸಿ ಬಿಂದುವಿನಲ್ಲಿ, I2ವಿನಿಂದ ಇದು ಪೇಜ್ನಿಂದ ಪುಟದಿಂದ ಹೊರಗೆ ಬರ್ತಾ ಇದೆ. ಹಾಗಿದ್ರೆ ಇವೆರಡು ಒಂದಕ್ಕೊಂದು ಏನಾಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಶೂನ್ಯ ಸರಿಯಾದ ಉತ್ತರ. ಆಪ್ಷನ್ ಬಿ ಐ ಇದೆ, ಆಪ್ಷನ್ ಸಿ 2I ಇದು ಕೂಡ ತಪ್ಪು. ಆಪ್ಷನ್ ಡಿ 2I2 ಇದೆ, ಇದು ಕೂಡ ತಪ್ಪು. ಆಪ್ಷನ್ ಎ ಶೂನ್ಯ ಸರಿಯಾದ ಉತ್ತರ. ಥ್ಯಾಂಕ್ ಯು.